ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 9ನೇ ಸರ್ಗದಲ್ಲಿ ಮಂಥರೆಯು ಕೈಕೇಯಿಗೆ ಹೇಳ್ತಾಳೆ, ಇಂದ್ರನ ಸಹಾಯಕ್ಕೆಂದು ಹೋದ ಮಹಾಭಾವುವಾದ ದಶರಥನು ರಾಕ್ಷಸರೊಡನೆ ಬಹುಘೋರವಾದ ಯುದ್ಧವನ್ನು ಮಾಡಿದನು. ರಾಕ್ಷಸರ ಶಸ್ತ್ರಗಳ ಸತತ ಪ್ರಹಾರದಿಂದಾಗಿ ದಶರಥನ ಸರ್ವಾಂಗಗಳು ನುಚ್ಚುನೂರಾದವು. ಶರೀರದಾದ್ಯಂತವೂ ಕ್ಷತ ವಿಕ್ಷತನಾಗಿದ್ದ ದಶರಥ ರಾಜನನ್ನು ಅಂದು ರಾತ್ರಿ ರಾಕ್ಷಸರು ಕೊಂದೇ ಬಿಡುತ್ತಿದ್ದರು. ಅಂತಹ ಒಂದು ಮಹಾವಿಪತ್ತು ರಾಜನಿಗೊದಗಿದಾಗ ರಾಜನು ಪ್ರಜ್ಞಾಹೀನನಾಗಿ ರಥದಲ್ಲಿ ಬಿದ್ದಿದ್ದ ವೇಳೆಯಲ್ಲಿ ನೀನು ಯುದ್ಧರಂಗದಿಂದ ರಾಜನನ್ನು ಬೇರೆಯ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ. ಶೈತ್ಯೋಪಚಾರಾದಿಗಳನ್ನು ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂದಿತು. ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು. ಸುಪ್ರೀತನಾದ ಅವನು ನಿನಗೆರಡು ವರಗಳನ್ನು ಕೊಟ್ಟನು. ಯದಾ ಇಚ್ಛೇಯಂ ತದಾ ವರೌ ಗೃಹ್ಣೀಯಾಂ, ಯಾವಾಗ ಬಯಸುವೆನೋ ಆಗ ನಾನು ನಿನ್ನಿಂದ 2 ವರಗಳನ್ನು ಪಡೆದುಕೊಳ್ಳುವೆನು ಎಂದು ನೀನವನಿಗೆ ಹೇಳಿದೆ. ಇದರ ಪೂರ್ತಿ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.